ಹಿಂದೋಳ ಹಿಂದೋಳ ಸರ್ ಇಲ್ಲ ಹನ್ನೊಂದು ಸರ್ ಮಾತಾಡ್ಸಿ ಯಾರ ನಮಸ್ಕಾರ ಬಂಧುಗಳೇ. ಇವತ್ತು ಮತ್ತೆ ಆರ್ಟಿಒದವರು ಇಲ್ಲಿ ಸರ್ ಒಂದು ನಿಮಿಷ ಚಾಪ್ರಾಜ್ ನಿಂದಿರ್ರಿ. ಯಾಕೆ ಹೋಗ್ತೀರಿ ಸರ್? ಒಂದು ನಿಮಿಷ ನಿಂದಿರ್ರಿ. ನೋಡಿ ಬಂಧುಗಳೇ, ಆರ್ಟಿಒ ಅಧಿಕಾರಿಗಳು ಯಾವ ಕಾರಣಕ್ಕೋಸ್ಕರ ಇಷ್ಟು ತಕೊಂಡು ಹೋಗ್ತಾರೋ ಒಂದು ಗೊತ್ತಾಗ್ತಿಲ್ಲ. ದಯವಿಟ್ಟು ಇಷ್ಟು ಸರ್ ನಮಸ್ಕಾರ. ಯಾಕೆ ವಿಡಿಯೋ ಮಾಡಬಾರ್ದಾ? ಏನ್ ಕೆಲಸ ಇದೆ ಹೇಳಿ ಅಷ್ಟೇ. ಅದೇ ವರ್ಕ್ ಅಂದ್ರೆ ಈಗ ನಾವು ಅಷ್ಟೇ ಸರ್, ಏನಿಲ್ಲ. ಲೈವ್ ಅಲ್ಲಿ ಮಾತಾಡಲ್ಲ. ಏನಕ್ಕೆ ಸರ್? ಪಾರದರ್ಶಕ ಆಡಳಿತ ಬೇಕಂತ ಕೇಳ್ತಿದ್ದೀವಿ ಸರ್. ನಾವು ಪಾರದರ್ಶಕ ಆಡಳಿತ ಬೇಕಂತಲೇ ಇಷ್ಟೆಲ್ಲ ಇದು ಮಾಡ್ತಿರೋದು. ಓಕೆನಾ ಸರ್? ಇಲ್ಲಿ ಮೊನ್ನೆ ಒಬ್ರು ಸತ್ರು ಅಂದ್ರೆ ಮೊನ್ನೆ ಅಂದ್ರೆ ಹೋದ ತಿಂಗಳು 25ನೇ ತಾರೀಕು ಭಾನುವಾರ ದಿವಸ ಸರ್. ಹೌದಾ? ಅದಕ್ಕೆ ಯಾರು ಸರ್ ಜವಾಬ್ದಾರಿ? ಮಾತಾಡಿ ಸರ್ ದಯವಿಟ್ಟು. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ತಮ್ಮ ಹೆಸರು ಸರ್? ತಮ್ಮ ಹೆಸರು? ಇಲ್ಲ ಸರ್, ಇದು ಅಧಿಕಾರಿಯಾಗಿ ಮಾತಾಡೋದಲ್ಲ ಸರ್. ಅಲ್ಲ ಸರ್, ತಮ್ಮ ಹೆಸರು ಹೇಳ್ರಿ ಸರ್. ಅದೇ ಮಾತಾಡಿ ಸರ್. ಏನು ಹೇಳ್ರಿ? ಹಾ ಅದೇ ಸರ್, ಇಷ್ಟೊತ್ತು ವರ್ಕ್ ಮಾಡಿರಲ್ಲ, ಇಷ್ಟೊತ್ತಕ್ಕೆ ಡ್ಯೂಟಿ ಮಾಡಿರಲ್ಲ. ಅಲ್ಲ ಆಗ್ಲಿ, ಅರ್ಧ ಗಂಟೆ ಆಗ್ಲಿ, 10 ನಿಮಿಷ ಆಗ್ಲಿ, ಇಷ್ಟೊತ್ತು ಯಾರು ಮುಗಿರಿ ಸರ್? ಅಲ್ಲ ನಾವು ಅದ್ರ ಬಗ್ಗೆ ಕೇಳ್ತಿಲ್ಲ ಸರ್. ಪ್ಲೀಸ್ ಒಂದ್ ನಿಮಿಷ ಸರ್. ಸರ್ ಈಗ ತಾವು ಡ್ಯೂಟಿ ಮೇಲೆ ಇದ್ದೀರಿ, ಹೌದಾ? ನಿಮ್ ಡ್ರೆಸ್ ಯೂನಿಫಾರ್ಮ್ ಏನಿಲ್ಲ ಸರ್. ಸಾಬ್ರೆ ಮೊಬೈಲ್ ಮುಟ್ಟಬಾರ್ದು, ಗೊತ್ತಿದೆ ನಿಮಗೆ? ಅದು ಇದಿರ್ಬೋದಲ್ಲ. ಆಯ್ತು ಹೋಗಿ ಸರ್. ತಮ್ಮ ಹೆಸರು ಹೇಳ್ರಿ ಸರ್. ಡ್ರೆಸ್ ಹಾಕ್ಯಾನಲ್ಲ, ಏನಿಲ್ಲ. ಯಾರು ಸರ್ ಈ ತರ ಇದು ಮಾಡ್ತೀರಿ? ಅಲ್ಲಿ ಯಾವ ಗಾಡಿಗಳು ಅಂತ ಬರ್ರಿ ಸರ್ ನೋಡ. ನೋಡ್ರಿ, ಅವರು ಆರ್ಟಿಒ ಹೋದವರು ವನ್ಯದಲ್ಲಿ ಹೋಗ್ತಾರ. ವನ್ಯ ಏನ್ ಇದು ಸೈಡ್ ಬರ್ರಿ ಅಣ್ಣ, ಸೈಡ್ ಬರ್ರಿ, ಸೈಡ್ ಬರ್ರಿ, ಸೈಡ್ ಬರ್ರಿ. ಏ ಬೇಡ. ಅವ್ರ ಸಿಬ್ಬಂದಿ ಮಾತಾಡ್ಕೊಳ್ತಾರೆ. ಅಲ್ಲಿ ಯಾವ ಗಾಡಿಗಳು ಅದಾವ ಬರ್ರಿ. ಇಲ್ಲಿ ಅವ್ರೊಬ್ರು ಯಾರೋ ನಮ್ದು ಯಾವ ಗಾಡಿಗಳು ಅದಾವ? ಈ ಬೈಕ್ ಒಬ್ರು ಬಂದು ಅವ್ರ ಹತ್ರ ಕ್ಯಾಶ್ ಕೊಡ್ತಾರಲ್ಲ. ಈ ಬೈಕ್ ಇದು ವಿಡಿಯೋ ಶೇರ್ ಆಗೈತಿ. ಇದ್ಯಾರ್ದು ಕಾರು? ಇದು ಯಾವಾಗ ಇರ್ತೈತಿ ಇಲ್ಲಿ? ಡಾಕ್ಟರ್ ಸರ್ ಏನು ಎಲ್ಲ ಎಡಿಟ್ ಹೇಳ್ಯಾರ ನೋಡ್ರಿ, ಯಾರನ್ನ ಇದಾರೇನು ನೋಡ್ರಿ ಸರ್. ಈಗ ಒಂದು ದೊಡ್ಡ ಅಣ್ಣ ಈಗ ಅಲ್ಲಿ ಲೈಟ್ ಇತ್ತಲ್ಲ, ಇನ್ನೊಂದು ಎಕ್ಸ್ಟ್ರಾ ಲೈಟ್ ಹಾಕಿಂದ್ರ ಮತ್ತೆ ಇಲ್ಲಲ್ಲ. ಇಲ್ಲಿ ಈಗ ಆಫೀಸ್ ಓಪನ್ ಮಾಡ್ತಾರೆ.
ಮತ್ತೇನ್ ಹೇಳಂತಾರೆ ಹೆಸರು ಹೇಳಂದ್ರೆ ರೋಡ್ನಾರ ಹೇಳಿದ್ರ ತಮ್ಮ ಇಷ್ಟಕ್ಕೆ ಯಾರು ಮಾಡ್ತಾರೆ ಇದೆಲ್ಲ ಯಾಕೆ ಇಷ್ಟೊತ್ತಿಗೆ ಈಗ ಮತ್ತೆ ಒಂದು ಅಧಿಕೃತವಾಗಿ ಇಲ್ಲ ಇಲ್ಲ ಅದು ಶೀಟ್ ಲೈಟ್ ಬಿಡೋಣ ಶೀಟ್ ಲೈಟ್ ಹಾಕೊಂಡಾರ ಶೀಟ್ ಲೈಟ್ ಹಾಕೊಂಡಾರ ಅಲ್ಲೇನಿಲ್ಲ ಯಾವ್ದೋ ಒಂದು ಇದಿತ್ತು ಯಾವ ರೈತರ ಕೆಲಸ ಮಾಡಾರೆ ಇಷ್ಟೊತ್ನಾಗ ಯಾವ ಎಂತ ಉತ್ತರ ನಾಡು ಸಂಖ್ಯೆ ಬರ್ತಾರೆ ನೀನು ಒಬ್ಬಟ್ಟೆ ನೋಡು ಬಹಳ ಬಂದಿದ್ದು ಇಷ್ಟೊತ್ನಾಗ ಅಲ್ಲಣ್ಣ ಗಾಡಿ ಬೀಗ ತಕೊಂಡ್ರಲ್ಲ ಯಾರ್ದಿದ್ ಗಾಡಿ ಆಯ್ತಣ್ಣ ನೀವ್ ಯಾರಂತ ಗೊತ್ತಿಲ್ಲ ಬಂದಿರಿ ಆಯ್ತು ಓಕೆ ನೀವು ನಿಮ್ ಪಾಡಿ ನೀವು ಹೋಗ್ಬೋದು ಆಯ್ತಾ ತೊಂದ್ರೆ ಇಲ್ಲ ಇಷ್ಟೊತ್ನಾಗ ಗುಂಡಿ ಬಂದು ಕೆಲಸ ಮಾಡ್ತಲ್ಲ ಯಾರು ಹೇಳಿದ್ರು ನಿನಗೆ ಯಾರು ಎಷ್ಟು ಕೊಡ್ತಾರೆ ಯಾರು ಹೇಳಿದ್ರಣ್ಣ ಕೆಲಸ ಮಾಡಕ್ ಇಲ್ಲಿ ಇಷ್ಟೊತ್ತ ಯಾರು ಏನ್ ನಿನ್ಗೆ ಏನಾನ ಇಷ್ಟೊತ್ತ ಯಾವ ಇವು ಕರ್ದ ಏನಂತ ಕೇಳಿದ್ರೆ ಯಾರು ಜವಾಬ್ದಾರಿ ಯಾರು ಜವಾಬ್ದಾರಿ ಯಾರು ಹೇಳಿದ್ ನಿನಗೆ ಕೆಲಸ ಮಾಡಕ್ಕೆ ಅಲ್ಲೆಲ್ಲ ಕ್ಲೀನ್ ಮಾಡಿವಲ್ಲ ವೈರ್ ಐತೆ ಏನಾನ ಇದಾಯ್ತಂದ್ರೆ ಯಾರು ಜವಾಬ್ದಾರಿ ಕ್ಲೀನ್ ಮಾಡಿದ್ರು ಎಲ್ಲ ಕ್ಲೀನ್ ನೀವು ಮಾಡಿದ್ರು ಅಲ್ಲ ಸರ್ ಅದಾಯ್ತು ಓಕೆ ಶೀಟ್ ಲೈಟ್ ಈಗ ಈಗ ಇಲ್ಲಿ ಕೆಲಸ ಮಾಡ್ಯಾರಲ್ಲ ಕೆಲಸ ಅಣ್ಣ ಒಂದ್ ನಿಮಿಷ ಹೇಳ್ತಿದ್ದಾರ ಅಲ್ಲಿ ವೈರ್ ಹೋಗಿ ಹೋದ ಏನನ್ನ ಆದ್ರೆ ಯಾರು ಜವಾಬ್ದಾರಿ ಇದಕ್ಕೋಸ್ಕರನೇ ಹೇಳೋದು ಸೆಲ್ಫಿ ತಗೊಂಡು ಎಲ್ಲ ಪರ್ಪರ ಇರ್ತಿದ್ದೆ ಅಕಸ್ಮಾತ್ ವೈರ್ ಕಟ್ಟಾಗ ಸೆಲ್ಫಿ ಮುಟ್ಟಿದ್ರೆ ಏನಾಗ್ತದೆ ಕರ್ದಲ್ಲ ನಾ ಕೈ ತಿಂತೀನಿ ಅಲ್ಲಣ್ಣ ಒಂದು ಏನನ್ನ ಆಯ್ತು ಅಂದ್ರೆ ಯಾರು ಜವಾಬ್ದಾರಿ ಅದಕ್ಕೆ ಯಾರು ಕೊಪ್ಪಳ ಆಟ ಆಡ್ತಾಗ ಅದು ಸ್ಕೂಲ್ ಮಕ್ಕಳು ಅದಕ್ಕೆ ಯಾರು ಹೊಣೆಗಾರ ಗೊತ್ತಾ ಯಾರು ನೋಡಿಲ್ಲ ಸತ್ಬಿಟ್ಟ ಯಾರು ಹೋಗ್ಸೋ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿಲ್ಲ ಅಟೆ ಅಯ್ಯೋ ಓಡೋಗ್ಬಿಟ್ರೆ ಈಗ ಅಚಾನಕ್ ನೀವು ರೋಡ್ನಾಗ ಹೋಗ್ತಿರ್ತಿದ್ದೆ ಯಾರೊಬ್ರು ಬಿದ್ದಂದ್ರೆ ನೆತ್ತಿ ಏನ್ ಮಾಡ್ತಿದ್ವಿ ಎತ್ತಿ ಅವ್ರ ನಿಂದ್ರಿಸಿ ನೀರ ಕುಡಿಸ್ತೀರಿ ಯಾವ್ರಪ್ಪ ಏನು ಸುಧಾರಿಸ್ರಪ್ಪ ಆಸ್ಪತ್ರೆ ಕರ್ಕೊಂಡು ಟ್ರೀಟ್ಮೆಂಟ್ ಮಾಡಿದ್ವಿ ಇವ್ರು ಅವತ್ತಂಗ ಆದಾಗ ಅವ್ರು ಕಾರ್ಗಳು ತಗೊಂಡು ಓಡೋಗ್ಬಿಟ್ರ ಯಾರ್ದಾದ್ರೂ ಹೊಟ್ಟೆ ಅಲ್ಲ ಜೀವ ಹಾ ಹೇಳೋಣ ಏನ ಬರ್ತೀನಿ ಮಾತಾಡುವ ಏನ್ ಹೇಳೋಣ ಇಲ್ಲ 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 ಬಾಣ ಇಲ್ಲ ಅಣ್ಣ ಇಲ್ಲಿ ಮಾತಾಡೋಣ ಏನ್ ಬರುತ್ತೆ ನೋಡೋಣ ಇಲ್ಲ ಅಂದಾಗ ಮಾತಾಡ್ಸಲ್ಲ ಏನ್ ಮಾತಾಡೋದು ಅಲ್ಲ ಅವ್ರು ಅಣ್ಣ ಏನ್ ನಿಮ್ಮ ಹೆಸರು ಬಸವರಾಜ್ 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 ಎಲ್ಲಿರೋದು ಇಲ್ಲೇ ಶನಿವಾರ ಗುಡಿತ ಕೆಲಸ ಮಾಡ್ತೀರಾ ಅಲ್ಲಿ ಲೈವ್ ಆಗ್ತಾವ ಲೈವ್ ಆಗ್ತಿದೆ ಅಣ್ಣ ಆಗ್ತದಲ್ಲ ಹಾ ಸ್ವಲ್ಪ ಅಲ್ಲಿ ಅದು ನಾನು ವಿಡಿಯೋ ಮಾಡಿರೋದು ಅದೇ ಇರ್ಲಿ ಇರ್ಲಿ ನಿಮಗೆ ಇವ್ರ ಕೆಲಸ ಮಾಡಕ್ ಹೇಳಿದ್ರ ಅಥವಾ ಬೇರೆ ಯಾರನ್ನ ಹೇಳಿದ್ರ ಅಣ್ಣ ಇವ್ರೇ ಹೇಳಿದ್ರ ಎಷ್ಟ್ ಕೊಡ್ತೀನಿ ಅಂತ ಹೇಳಿದ್ರ ಇದು ಕ್ಲೀನ್ ಮಾಡಿಕೊಟ್ರೆ ಎಷ್ಟ್ ಕೊಡ್ತೀನಿ ಅಂತ ಹೇಳಿದ್ರ ಕೂಲಿ ಕೊಡ್ತಾರೆ ಕೂಲಿ ಕೊಡ್ತಾರ ಎಷ್ಟು ಕೂಲಿ ನಿಮ್ದು ಒಂದು 500 ರೂಪಾಯಿ ಅದು ಹಂಗೆಲ್ಲ ಮಾಡಬಾರ್ದಣ್ಣ ಸೇಫ್ಟಿ ತಗೊಂಡು ಮಾಡ್ಬೇಕು ಯಾಕಂದ್ರೆ ಇದೇನಾಗುತ್ತೆ ಅಲ್ಲ ಈಗ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ ಮಾಡಂದ್ರ ಈಗ ಒಂದು ಕೆಲಸ ಮಾಡ್ಬೇಕಾದ್ರೆ ಕರೆಂಟ್ ಇತ್ತು ಅಂದ್ರೆ ಈಗ ಹಂಗೆಲ್ಲ ಮಾಡಬಾರ್ದು ಬೆಳಗ್ಗೆ ಮಾಡಿದ್ದ ನೀನು ಕೂಲಿ ಕೆಲಸ ಮಾಡತ್ ಹೌದಾ ಅದನ್ನ ಹೊತ್ತೀವಿ ಹಂಗೆಲ್ಲ ಮಾಡಬಾರ್ದು ಅದನ್ನ ಕೇಳ್ತಾ ಆಯ್ತಾ ಓಕೆ ಹ್ಮ್ ಏನಂತಣ್ಣ ಮಾತಾಡೋದು ಏನ್ ಕೆಲಸ ಆಗಿಲ್ಲ ನಿಮ್ದು ಏನಂತಂದ್ರ ನಾವು ಕೆಲಸ ಏನು ಕಾನೂನು ಪ್ರಕಾರ ಏನಾಯ್ತು ನಾನು ಗುರ್ತಿಡಿತ್ನಣ್ಣ ನಾನು ಯಾವತ್ತೂ ಯಾರನ್ನು ಮರೆಯಲ್ಲ ಜೊತೆಗೆ ಓದಿವಿ ಅಲ್ಲ ಅಣ್ಣ ಎಲ್ಲ ಯಾರು 2 ನಿಮಿಷ ತಗೋಣ ಮಾತಾಡ್ತೀನಿ ನಿಮ್ಮ ಹತ್ರ
ಒಂದು ಲೈವ್ ಮುಗಿಸಿ ಸರ್, ಒಂದು ಲೈವ್ ಮುಗಿಸ್ಬಿಡಮ್ ಬರ್ರಿ. ಎಷ್ಟನೇ ತಾರೀಕು ಆಗಿದ್ದದು? ಫಿನಿಶ್ ಮಾಡೋಣ. ಮೊನ್ನೆ ಆಗಿತ್ತಲ್ಲ, ಎಷ್ಟನೇ ತಾರೀಕಾಗಿ? ಮೊನ್ನೆ ಆಗಿತ್ತಲ್ಲ, ಇಲ್ಲಿ ರೀಸೆಂಟ್ ಆಗಿತ್ತಲ್ಲ, ಇಲ್ಲಿ 25 ಬಾಣ ಹುಡುಕಾಳ ಕಡೆ ಕಡೆ ಬಾ. ಬಾಣ ಸೈಡ್ ಬಾ. ನಮಸ್ಕಾರ ಬಂಧುಗಳೇ, ನಾವು ವಿಜಯನಗರ ಜಿಲ್ಲಾ ಅಲ್ಪಸಂಖ್ಯಾತ ಜಿಲ್ಲಾಧ್ಯಕ್ಷರು. ನೋಡ್ರಿ, ಮೊನ್ನೆ 25ನೇ ತಾರೀಕಿಗೆ ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಇದಕ್ಕ ಅನಾಹುತ RTOನೇ. ಅದಕ್ಕ ಅವತ್ತು ಆಕ್ಸಿಡೆಂಟ್ ಆದ ದಿವಸ ಅವ್ರು ಗಾಡಿ ತಗೊಂಡು ಹೋಗ್ಬಿಟ್ರು. ಆ ಸತ್ತಿದ್ದವನಿಗೆ ಅದಕ್ಕ ಏನಂತ ಕೇಳಿಲ್ಲ, ಅವನು ಎಲ್ಲಿಂದ ಬಂದಿದ್ದ ಅದು ಏನ್ ವಿಚಾರಣೆ ಮಾಡಿಲ್ಲ. ಅವನು ಶವ ಕೂಡ ಕಳಿಸ್ಬಿಟ್ರು. ಅದಕ್ಕೇನ್ ಪರಿಹಾರನೇ ಕೊಟ್ಟಿಲ್ಲ, ಹಂಗೆ ಹೋಗ್ಬಿಟ್ರು ಅವರು. ಮತ್ತೆ ಅದಕ್ಕ ಯಾರಂತ ಜವಾಬ್ದಾರಿನೇ ಇಲ್ಲ. ಇವಾಗ ನೋಡ್ರಿ, ಮೊನ್ನೆ ಇಲ್ಲಿ ನಾವು ಬಂದು ರಾತ್ರಿ ಅವತ್ತು ದಿವಸ ಇಲ್ಲಿ ಕರೆಂಟ್ ಎಲ್ಲ ಕಟ್ ಮಾಡಿಸಿದ್ವಿ. ಕಟ್ ಮಾಡಿಸಿದ್ಮೇಲೆ ಇವಾಗ ನೆಕ್ಸ್ಟ್ ಇಲ್ಲಿ ಅವ್ರು ಕ್ಲೀನ್ ಮಾಡಿ ಇಲ್ಲಿ ಸ್ಟ್ರೀಟ್ ಲೈಟ್ ಹಾಕ್ಸಿ ಅದು ಅಡ್ಡ ಚೇಂಜ್ ಮಾಡಿ ಅಲ್ಲಿ ಕ್ಲೀನ್ ಮಾಡಿಸಿ ಅಲ್ಲಿ RTO ನಿಂದ್ರಕ ಅಲ್ಲಿ ಜಾಗ ಮಾಡ್ತಾ ಇದ್ರು. ಇವಾಗ ಆ ಸೈಡ್ ಜಾಗ ಮಾಡ್ಕೊಂಡಾರ. ಆ ಸೈಡ್ ನಾವು ಕರೆಂಟ್ ಇಲ್ಲದಾಗ ಮಾಡಿದಾಗ ಆ ಸೈಡ್ ಸ್ಟ್ರೀಟ್ ಲೈಟ್ ಗೌರ್ಮೆಂಟ್ ಸ್ಟ್ರೀಟ್ ಲೈಟ್ ಅದು ಅವಶ್ಯಕತೆ ಏನಿಲ್ಲ, ಜನ ಯಾರು ತಿರ್ಗಂಗಿಲ್ಲ, ಏನಿಲ್ಲ. ಆ ಗುಡ್ಡದಾಗ ಸ್ಟ್ರೀಟ್ ಲೈಟ್ ಐತೆ, ಅದಕ್ಕೆ ಲೈಟ್ ಹಾಸ್ಕೊಂಡು ಅದಕ್ಕೆ ದಾರಿ ಮಾಡ್ಕೊಂಡಾಗತ್ತಾರ ಅವರು. ಇಂಥ ವ್ಯವಸ್ಥೆ ಐತೆ RTO ನೋಡ್ರಿಲ್ಲ ಹೊಸಪೇಟೆಗ. ಮಾತಾಡ್ರಿ. ಬಂಧುಗಳೇ ನಮಸ್ಕಾರ, ನಾನು ವೀರೇಂದ್ರ, ವಿಜಯನಗರ ಜಿಲ್ಲಾ ಸಾಮಾಜಿಕ ಜಾಲತಾಣ ಉಸ್ತುವಾರಿ. ಇದನ್ನ ನಾವು ಲಾಸ್ಟ್ ಟೈಮ್ ಏನು ಹೋದ ತಿಂಗಳ 25/8/2024 ಇಲ್ಲೊಂದು RTO ತಪಾಸಣಾ ಕೇಂದ್ರ, ಇಲ್ಲೊಬ್ರು ಮೂಲತಃ ಮಹಾರಾಷ್ಟ್ರ ಮೂಲತಃ ಒಬ್ಬ ಡ್ರೈವರ್ ಸ್ಪಾಟ್ ಅಲ್ಲಿ ಡೆತ್ ಆಗಿರೋದ್ರಿಂದ ಸತ್ತಿದ್ದು. ಅವತ್ತು ನಾವು ಬಂದು ಲೈವ್ ಮಾಡಿದೀವಿ. ಈಗ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಈಗ ಮತ್ತೆ ಇವತ್ತು ನಮಗೆ ಮಧ್ಯಾಹ್ನನೇ ಮಾಹಿತಿ ಬಂತು, ಈ ತರ ಮತ್ತೆ ಇವತ್ತು ಗಾಡಿಗಳು ನಿಂದಿರ್ಸ್ತಿದಾರೆ ಅಂತೇಳಿ. ಸೊ ಅವರು ಕರ್ತವ್ಯಕ್ಕೆ ನಾವು ಯಾವುದೇ ರೀತಿ ಇದು ಮಾಡ್ತಿಲ್ಲ. ಇಲ್ಲಿ ಒಂದು RTO ತಪಾಸಣಾ ಕೇಂದ್ರ ಅಂತ ಬೋರ್ಡು ಇಲ್ಲ, ಏನೂ ಇಲ್ಲ. ಆಮೇಲೆ ಇದು ಅನಧಿಕೃತವಾಗಿ ಇದು ಮಾಡ್ತಿರೋದು. ಇಲ್ಲಿ ಒಂದು ಸ್ಪೀಡ್ ಲಿಮಿಟ್ ಇಲ್ಲ, ಯಾಕಂದ್ರೆ NH ಆಗಿರೋದ್ರಲ್ಲಿ ಯಾವುದೇ ರೀತಿ ಸ್ಪೀಡ್ ಲಿಮಿಟ್ ಇರಲ್ಲ, ಏನಿರಲ್ಲ. ಇನ್ ಕೇಸ್ ಸ್ಪೀಡ್ ಲಿಮಿಟ್ ಇಲ್ದಾಗ ಏನಾಗುತ್ತೆ, ಮೊನ್ನೆ ಆದಂತ ಅನಾಹುತನೂ ಇವತ್ತು ಆಗುತ್ತೆ. ಇಷ್ಟು ಆದ್ರೂ ಒಬ್ಬ ಮನುಷ್ಯ ಜೀವ 25, ಇವತ್ತು ಎಷ್ಟು ಡೇಟ್? 8 ಅಂದ್ರೆ 13 ದಿವಸ ಆಯ್ತು. ಅವ್ರಿಂದ 11 ದಿವಸದ ಕಾರ್ಯ ಮುಖ್ಯ ಬರ್ತೀವಿ ಅಂತ ಹೇಳಿದ್ರು. ಪಾಪ ಅವ್ರ ದುಃಖದಲ್ಲಿ ಅವ್ರು ಇರ್ತಾರ. 13 ದಿವಸ ಆಗೈತೆ ಒಬ್ಬ ಮನುಷ್ಯನ ಪ್ರಾಣ ಹೋಗಿ. ಮತ್ತೆ ಇವತ್ತು ಆ ಮನುಷ್ಯ ಪೊಲೀಸ್ ನಿಂತಿದ್ದಾನೆ. ಏನು ಎಂತ ಹೌದ್ರಿ, ಹಿಂಗಾಗೈತೆ, ಹಿಂಗಿಲ್ಲ, ನಮ್ಗೆ ಈ ತರ ಇದು ಮಾಡಿದ್ದಾರೆ, ಹಿಂಗ್ ಕಳಿಸಿದ್ದಾರೆ ಅಂತ ಏನಿಲ್ಲ, ಯೂನಿಫಾರ್ಮ್ ಇಲ್ಲ. ಕೇಳಿದ್ರಿಗಿನ್ನ ಇಲ್ಲಿ ಆಯ್ತು ನೋಡಂತ ತೆಗೆದು ತೋರ್ಸೋದು. ಅದು ಪೊಲೀಸ್ ಹೌದಲ್ಲ, ನಮ್ಗೆ ಅದೇ ಅನುಮಾನ ಆಗಿರೋದು. ಕೇಳಕ್ ಹೋದ್ರೆ ಒಂದು ಮೊಬೈಲ್ ಕಿತ್ಕೊಳಕ್ ಹೋಗ್ತಿದ್ದಾನ. ನೋಡೋಣ, ಈಗ ನಮ್ಮ ಅದರ ಏನೋ ಮಾತಾಡ್ತೀವಿ ಅಂತ ಹೇಳಿದಾರೆ. ನೋಡೋಣ ಅದ್ರದ್ದು ಒಂದು ಏನ್ ಹೇಳ್ತಾರ, ಏನಿಲ್ಲ, ಯಾವ ತರ ಮಾತಾಡ್ತಾರ ಅದನ್ನು ಕೇಳೋಣ. ಓಕೆನಾ? ಮತ್ತೆ ಲೈವ್ ಬರ್ತೀವಿ ಬಂಧುಗಳೇ. ಮಾತಾಡಿಯಲ್ಲ ಮತ್ತೆ ಲೈವ್ ತಗೊಂತೀವಲ್ಲ, ಫಿನಿಶಿಂಗ್ ಮಾಡೋಣ. ಆಯ್ತು, ಫಿನಿಶಿಂಗ್ ಮಾಡ್ಬಿಡಿ. ಫಿನಿಶಿಂಗ್ ಮಾಡಿ ಮಾಡೋಣ ಮತ್ತೊಂದು.